ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದನ್ನೆಲ್ಲ ನೋಡ್ತಿದ್ರೆ ನಮ್ಗೆ ಯಾಕೋ ಭಯ ಆಯ್ತಿದೆ ಕಣ. ಅಪ್ಪಾಜಿ ಅವ್ರನ್ನೆಲ್ಲ ಬೇಕು ಅಂತ ಏನಾದ್ರು ಕರೆಸ್ತಾವ್ರ ಅಂತ. ಇಲ್ಲ ಕಲ, ಹಂಗೆಲ್ಲ ಇರೋಕ್ಕಿಲ್ಲ. ಇದು ಅಪ್ಪ ಹಿಂಗೆ ಭಾವನವ್ರ ಮೇಲೆ ಕೋಪ ಇರ್ಬೋದು, ಆದರೆ ಅವರು ಬೇಕು ಅಂತೇನು ಈ ಥರ ಮಾಡ್ತಿರಕ್ಕಿಲ್ಲ ಅಂತ ನನಗನ್ನಿಸ್ತದೆ ಕಲ. ಇವರುಗಳೆಲ್ಲ ಬಂದರೆ ನಮ್ಮನೆ ಉಳಿಯುತ್ತೇನಣ್ಣ. ಮೊದಲೇ ಮೇಡಮ್ ಅವ್ರ ಮೇಲೆ ಮನೆಯವರೆಲ್ಲರೂ ಗರಂ ಆಗವ್ರೆ. ಈಗ ಅವ್ರು ಬಂದು ತುಪ್ಪ ಸುರಿದು ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಲೈಸಿದ್ದು ನಾನು ಇರುವಾಗ ನೀನು ಯಾಕಲ ಚಿಂತೆ ಮಾಡಿಯೇ? ಅವ್ರು ಬರಲಿ, ಅವ್ರು ಮಾತಾಡಲಿ, ನಾವು ಮಾತಾಡುಮ, ಆಮೇಲೆ ಯಾರು ಗೆಲ್ತಾರೋ ನೋಡುಮ. ಭಾವನವ್ರು ಏನು ತಪ್ಪು ಮಾಡಿರೋಕ್ಕಿಲ್ಲಕಲ್ಲ, ಏನು ಚಿಂತೆ ಮಾಡಬೇಡಕ್ಕಲ್ಲ. ಒಳ್ಳೆಯವ್ರಿಗೆ ಒಳ್ಳೆಯದೇ ಆಯ್ತದೆ. ನೀನು ಧೈರ್ಯವಾಗಿರು. ಅಂದಂಗೆ ಭಾವನವ್ರ ಕಡೆಯಿಂದ ಯಾರು ಬರ್ತಾ ಇದ್ದಾರೋ? ಅತ್ತೆ ಮಾವ ಇಬ್ಬರು ಬರ್ಬೋದು ಅಂದ್ಕೊಂಡಿದ್ದೀನಿ, ಆದರೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಆಮೇಲೆ ಅವ್ರು ಬಂದು ಅವ್ರಿಗೇನಾದರೂ ಅವಮಾನ ಆದರೆ ನಾನು ಮಾತ್ರ ಸಹಿಸ್ಕೊಳಕ್ಕಿಲ್ಲ. ಲೇ ಸಿದ್ದೇಗೌಡ, ಇಂಥ ಟೈಮಲ್ಲಿ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಕಲ. ಹಾಗದು ಏನಾಯ್ತದೋ ಆಗಲಿ, ನೋಡ್ಕೊಳಮ್ಮ. ಆಮೇಲೆ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಮ್ಮ, ಸರಿಯೇ? ಅಲ್ಲಿಗಂಟ ನೀನು ಸಮಾಧಾನವಾಗಿರು. ನಮಸ್ಕಾರ. ನಮಸ್ಕಾರ. ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಈಟೊತ್ತಾದರೂ ನೀವೆಲ್ಲ ಬರದೇ ಇರೋದು ನೋಡಿ ಬರೋದೇ ಇಲ್ವನೋ ಅಂದ್ಕೊಂಡ್ಬಿಟ್ಟಿದ್ದೆ. ಸದ್ಯ ಬಂದ್ರಲ್ಲ, ಖುಷಿ ಆಯ್ತು. ನೀವು ಕರೆದ ಮೇಲೆ ಬರದೇ ಇರ್ತೀವ ಅಣ್ಣಯ್ಯ. ಎಷ್ಟೇ ಕಷ್ಟ ಆದರೂ ಬಂದೇ ಬರ್ತೀವಿ. ನಿಮ್ಮನೆ ವಿಷಯ ಆದಮೇಲೆ ಬರದೇ ಇರೋಕ್ಕಾಗುತ್ತೆಯೇ? ಅದೆಲ್ಲ ನನಗೆ ಗೊತ್ತಿಲ್ವೇ? ಅದಿರಲಿ, ಅದೇ 3 ಜನ ಬಂದಿದ್ದೀರಲ್ಲ, ಮಿಕ್ದವರಲ್ಲ ಇಲ್ಲಿ? ಅವರು ಬರ್ತಾ ಇದ್ದಾರೆ. ಆದರೆ ನಿಮ್ಮ ಕಷ್ಟ ಸುಖ ವಿಚಾರಿಸೋಣ ಅಂತ ನಾವು ಮೊದಲೇ ಬಂದ್ವಿ. ಸರಿ, ಒಳ್ಳೇದಾಯ್ತು. ಒಳಗಡೆ ಊಟ ರೆಡಿ ಇದೆ, ಒಟ್ಟಿಗೆ ಏನಾದರೂ ಉಣ್ಕೊ ಹೋಗಿ. ಪರವಾಗಿಲ್ಲ ಬಿಡೋಣ. ನಮಗೆ ಊಟಕ್ಕಿಂತ ನಿಮ್ಮ ಮನೆ ಸಮಸ್ಯೆ ದೊಡ್ಡದು. ಮೊದಲು ಪಂಚಾಯತಿ ಮುಗಿದ್ಬಿಡ್ಲಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ನೀಲು, ಮಮ್ಮಿ ಇಲ್ಲಿ. ನಮಸ್ಕಾರ. ನಿಮ್ಮನ್ನು ನೋಡಿ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ನೀವೇ ನನ್ನ ಮನೆ ಮರ್ಯಾದೆನ ಉಳಿಸ್ಕೊಡ್ಬೇಕು. ಯೋಚನೆ ಮಾಡಬೇಡಿ ಅಕ್ಕ, ನಮಗೆ ನ್ಯಾಯ ನೀತಿ ಎಲ್ಲ ಗೊತ್ತಿಲ್ಲ. ಅಣ್ಣನ ಮರ್ಯಾದೆ ಉಳಿಬೇಕು, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀವಿ. ಇವಳೇನಾ ನಿಮ್ಮ ಸೊಸೆ ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ಮೇಲೆ? ಏನವ ನೆಟ್ಟಗೆ ಸಂಸಾರ ಮಾಡ್ಕೊಂಡು ಇರೋಕ್ಕಾಗಲ್ವಾ ನಿನಗೆ? ಇವಳು ಸಿಂಗಾರ ನೋಡಿದ್ರೆ ಗೊತ್ತಾಗಲ್ವಾ ಈ ಮನೆಗೆ ತಕ್ಕ ಹೆಣ್ಣಲ್ಲ ಅಂತ? ಅಯ್ಯೋ, ನೀವೆಲ್ಲ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಈ ಮನೆಗೆ ಯಾವುದೇ ರೀತಿ ತೊಂದರೆನೂ ಕೊಡ್ತಾ ಇಲ್ಲ. ನಾನು ನಮ್ಮ ಅತ್ತೆ ಮಾವನ ಬಗ್ಗೆ ಎಲ್ಲ ಯಾವ ಕಂಪ್ಲೇಂಟು ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟಿರೋದು ಈ ಮನೇಲಿ ಇನ್ನೊಬ್ಳು ಸೊಸೆ ಇದ್ದಾಳಲ್ಲ, ಭಾವನಾ ಅಂತ. ಅದೇ ಸಿದ್ದೇಗೌಡನ ಹೆಂಡತಿ ಅವಳು. ನಾನು ಈ ಮನೆಗೆ ನೆಚ್ಚಿನ ಸೊಸೆ. ಹೌದಾ? ಏನಂತೆ ಅವಳ ಕತೆ? ಅವಳ ಕತೆ ಏನು ಅಂತ ಕೇಳ್ತೀರಾ? ಮುದ್ದಾಗಿ ಸಾಕಿದ ನನ್ನ ಮಗನ್ನ ಮಂಕು ಬೂದಿ ಎರಚಿ ಮದುವೆ ಆಗಿ ಇಲ್ಲಿಗೆ ಬಂದಿದ್ದಾಳೆ. ಅಲ್ಲಿಂದ ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಯ್ತು. ನನ್ನ ಮಗ ಅವಳ ಜೊತೆ ಚೆನ್ನಾಗಿದ್ದಾನೆ ಅಂತ ನಾವು ಸುಮ್ಮನಿದ್ರೆ ನಮ್ಮ ಮೇಲೇ ನಾವೆಲ್ಲ ವರದಕ್ಷಿಣೆಗೋಸ್ಕರ ಪೀಡಿಸ್ತಾ ಇದ್ದೀವಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನಮ್ದು ಹೇಗೋ ಇರಲಿ, ನನ್ನ ಮಗಳು ಸಿಂಚನ ಬಸ್ರಿ ಅವಳ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅವನಿಂದ ನಮ್ಮ ಮನೆಯವರೆಲ್ಲ ಕಂಬಿ ಎಣಿಸ್ಬೇಕಾಗಿತ್ತು. ದೇವ್ರ ದಯೆಯಿಂದ ಹಾಗಾಗಲಿಲ್ಲ. ಈ ಮನೆಗೆ ಮದ್ವೆ ಮಾಡ್ಕೊ ಬಂದಾಗೆ ಅನ್ಕೊಂಡ್ವಿ ಈ ಮನೆಗೆ ತಕ್ಕ ಸೊಸೆ ಅಲ್ಲ ಅಂತ. ನೀವು ಸುಮ್ಮನೆ ಇದ್ರಲ್ಲ, ಅದಕ್ಕೆ ನಾವು ಸುಮ್ಮನೆ ಆದ್ವಿ. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋ ಅಷ್ಟು ಧೈರ್ಯ ಬಂತ ಅವಳಿಗೆ? ಬರ್ಬೇಕಾದ್ರೆ ಬರಿ ಕೈಲಿ ಬಂದು ನಿಮ್ಮ ಮಗನ ಕೈಗೆ ಚಿಪ್ ಕೊಟ್ಬಿಟ್ಟು ಇರೋ ಬರೋ ಆಸ್ತಿನೆಲ್ಲ ಜೋಚ್ಕೊಂಡು ಹೋಗ್ಬೇಕು ಅಂತ ಮಾಡ್ಬಿಟ್ಟಿದ್ದಾಳೋ ಏನೋ. ಅದಕ್ಕೆ ನಾವು ಬಿಟ್ಬಿಡ್ತೀವಾ? ಅಣ್ಣಯ್ಯ, ನಿನಗೆ ಮೋಸ ಆಗಕ್ಕೆ ಬಿಡಲ್ಲ. ಅವ್ಳು ಬರ್ಲಿಕ್ಕೆ ಗ್ರಾಚಾರ ಬಿಡಿಸ್ಬಿಡ್ತೀವಿ. ಹೌದಕ್ಕ, ಅವಳು ಈ ಮನೆಗೆ ಬರುವಾಗ ಇಲ್ಲಿ ಥರ ಇದ್ಲು, ಈಗ ಹುಲಿ ಥರ ಆಗ್ಬಿಟ್ಟಿದ್ದಾಳೆ. ಅವಳನ್ನ ಬಗ್ಗು ಬಡಿಬೇಕಂದ್ರೆ ನೀವು ಜೋರಾಗಿ ಮಾತಾಡಬೇಕು.
ಇಲ್ಲ ಅಂದರೆ ನಿಮ್ಮ ಬಾಯಿಗೆ ಎಲ್ಲಡಿಕೆ ಹಾಕ್ಬಿಟ್ಟು ನಿಮ್ಮ ಬಾಯಿನ ಮುಚ್ಚಿಸ್ಬಿಡ್ತಾಳೆ. ನೀವೇನು ಯೋಚನೆ ಮಾಡಬೇಡಿ, ನಾವು ಬಂದಿದ್ದೀವಲ್ಲ ಎಲ್ಲ ನಾವು ನೋಡ್ಕೋತೀವಿ. ಪಂಚಾಯತಿ ಶುರು ಮಾಡಿಸಿ. ಅಲ್ಲಿಯ ಪಂಚಾಯತಿ ಶುರುವಾಯಿತು ಅಥವಾ ಎಷ್ಟೊತ್ತಿಗೆ ಶುರುವಾಗುತ್ತೋ ಗೊತ್ತಾಗ್ತಿಲ್ಲ. ನಂದೇ ಇಲ್ಲಿ ಹಾಸ್ಕೊಂಡು ಹೊತ್ಕೊಳ್ಳೋಷ್ಟು ಆಗದೆ ಇರೋ ಸಮಸ್ಯೆ ಇದೆ. ಇದರಲ್ಲಿ ಇದು ಬೇರೆ ಏನೋ ಮಾಡೋಕ್ಕಾಗಲ್ಲ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅನ್ನೋ ಹಾಗೆ ನನ್ನ ಕೆಲಸ ಆಗಬೇಕು ಅಂದರೆ ಇದನ್ನು ಮಾಡಲೇಬೇಕು. ಭಾವನಾನ ಮನೆಯಿಂದ ಹೊರಗೆ ಕರ್ಕೊಂಡು ಬಂದ ತಕ್ಷಣ ಕೈಗೆ ಒಂದಿಷ್ಟು ದುಡ್ಡು ಬರುತ್ತೆ. ಅದನ್ನು ತಗೊಂಡು ಹೋಗಿ ಆ ಫೈನಾನ್ಷಿಯಲ್ ಮುಖದ ಮೇಲೆ ಎಸೆದು ಜೀವನದಲ್ಲಿ ನಿನ್ನ ಕಡೆ ತಲೆ ಹಾಕಿ ಮಲಗಲ್ಲ ಅಂತ ಹೇಳಿಬಿಡ್ಬೇಕು. ಸಾಲ ಕೊಟ್ಟು ಶಿವಲನ ಹಿಂದೆ ಇಟ್ಕೊಂಡು ಓಡಾಡ್ತಾನೆ ಬಡ್ಡಿ ಮಗ. ಓ ಅಣ್ಣ, ಏನಪ್ಪ ಏನೋ ಗುಣಕ್ಕೋತಾ ಇದ್ದೆ? ಅದೇನು ಗುಣಕ್ತಾ ಇದೆ ಅಂತ ನನಗೂ ಸ್ವಲ್ಪ ಹೇಳು, ಕೇಳಿಸ್ಕೊಂಡು ನನ್ನ ಕಿವಿ ಸ್ವಲ್ಪ ಪಾವನ ಆಗಲಿ. ಅದು ಏನಿಲ್ಲ ಅಣ್ಣ, ಒಂಥರ ಸಮಸ್ಯೆ ಅನ್ನೋದು ಈ ಕಾಫಿನಲ್ಲಿ ಸಕ್ಕರೆ ಬೆರೆತು ಹೋಗಿ ನನ್ನ ಪ್ರಾಣ ತಿಂತಾ ಇದೆ ಅಣ್ಣ. ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೆ. ನೀನು ನೋಡಿದ್ರೆ ಹಂಗೆ ಅನ್ನಿಸ್ತಾ ಇಲ್ವಲ್ಲ? ನನ್ನನ್ನೇ ಬೈಕೊಳ್ಳೋ ಥರ ಕೇಳಿಸ್ತಾ ಇದೆ. ಏನಣ್ಣ ನಿಮ್ಮನ್ನು ಬೈಕೊಳಕ್ಕಾಗುತ್ತಾ? ಕಷ್ಟದಲ್ಲಿ ದುಡ್ಡು ಕೊಟ್ಟು ಸಹಾಯ ಮಾಡಿದವರಲ್ವ ನೀವು. ನಾನು ಅವತ್ತೇ ಹೇಳಿಲ್ವ ಅಣ್ಣ, ನೀವೊಂಥರ ತಿರುಪತಿ ವೆಂಕಟರಮಣ ಇದ್ದಂಗೆ ಅಂತ. ಈ ಡೌವೆಲ್ಲ ಬೇಡ. ದುಡ್ಡು ಕೇಳಕ್ಕೆ ಬರಬೇಕಾದ್ರೆ ಪುಂಗಿನ ಒಳಗಡೆ ಇಟ್ಕೊಂಡು ಬರ್ತೀರಾ. ದುಡ್ಡು ಕೈಗೆ ಬಂದ ತಕ್ಷಣ ಪುಂಗಿ ಹೊರಗೆ ತೆಗೆದು ಊದಕ್ಕೆ ಶುರು ಮಾಡಿ ತಪ್ಪಿಸ್ಕೊಳಕ್ಕೆ ನೋಡ್ತೀರಾ. ನಿಮ್ಮಂಥವ್ರ ಬಾಳೆಲ್ಲ ನನಗೆ ಗೊತ್ತಿಲ್ವಾ? ಏನೀಗ ದುಡ್ಡು ಅರೇಂಜ್ ಆಯ್ತೋ ಇಲ್ವೋ? ಇಲ್ಲ ಈಗಲೇನಾರು ಹೊಸ ಕತೆ ಹೇಳ್ತಾ ಇದೆಯಾ? ಇಲ್ಲ ಅಣ್ಣ, ಅದೊಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಿದ್ದೀನಿ ಅಣ್ಣ. ಅದು ಆಗ್ತಿದ್ದಂಗೆ ದುಡ್ಡು ಬರುತ್ತೆ, ತಂದು ನಿಮಗೆ ಕೊಟ್ಬಿಡ್ತೀನಿ ಅಣ್ಣ ಅಷ್ಟೇ. ಆ ಕೆಲಸ ಆಗಲಿಲ್ಲ ಅಂತ ಹೇಳಿದ್ರೆ ನನ್ನಿಂದ ತಪ್ಪಿಸ್ಕೊಂಡು ತಿರುಗ್ತೀಯಾ? ತಪ್ಪಿಸ್ಕೊಂಡು ಹೋಗಿ ನೀವು ಬಿಡ್ಬೇಕಲ್ಲ ಅಣ್ಣ. ಅಣ್ಣ ನಿಜವಾಗ್ಲೂ ಇದೊಂದು ಕೆಲಸ ಆಗ್ತಿದ್ದಂಗೆ ನಿಮ್ಗೆ ದುಡ್ಡು ಕೊಟ್ಬಿಡ್ತೀನಿ. ದಯವಿಟ್ಟು ಅಪ್ಶಕ್ನ ಮಾತಾಡ್ಬಿಡಿ ಅಣ್ಣ. ನಾನು ಮಾತಾಡೋದ್ರಿಂದ ಕೆಲಸ ಹಾಳಾಗೋದಿಲ್ಲ. ನೀನು ಅಲ್ಲೇನು ಕಿಸಿತೀಯ ಅನ್ನೋದ್ರ ಮೇಲೆ ಕೆಲಸ ಆಗುತ್ತೆ. ನೋಡು, ನೀನೇನಾದರೂ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಥರ ಸುಳ್ಳು ಹೇಳ್ತಾ ಇದೆಯಾ ಅಂತ ಗೊತ್ತಾದರೆ ನಾನು ಸುಮ್ಮನೆ ಇರೋದಿಲ್ಲ. ನೀನು ಎಲ್ಲಿರ್ತೀಯೋ ಅಲ್ಲೇ ಬಂದು ಎತ್ತಾಕೊಂಡು ಹೋಗ್ತೀನಿ. ಅಣ್ಣ ನಿಜವಾಗ್ಲೂ ಅಣ್ಣ, ನಾನು ನಂಬಿ ಅಣ್ಣ. ದುಡ್ಡು ಬಂದರೆ ಖಂಡಿತ ನಿಮ್ಗೆ ವಾಪಸ್ ಕೊಟ್ಟೆ ಕೊಡ್ತೀನಿ. ನಾನು ಹಂಗೆಲ್ಲ ಮೋಸ ಮಾಡಲ್ಲ ಅಣ್ಣ. ಇಲ್ಲಿವರೆಗೂ ತಪ್ಪಿರೋದಕ್ಕೆ ಏನು ಹೇಳ್ತೀಯಾ? ಅಣ್ಣ ಅದು ನನ್ನ ತಪ್ಪಲ್ಲ, ನಾನು ನಂಬ್ಕೊಂಡಿದ್ದೀನಲ್ಲ, ಅವರು ಮಾಡಿದ್ದು ಮೋಸ ಅಣ್ಣ. ನನ್ನ ತಪ್ಪೇನೂ ಇಲ್ಲ ಅಣ್ಣ. ಬಡ್ಡಿ ಸಮೇತ ಕೊಟ್ಬಿಡ್ತೀನಿ ಅಣ್ಣ. ಅದೇನು ಕೊಡ್ತೀಯ ನಾನು ನೋಡ್ತೀನಿ. ನೋಡು, ದುಡ್ಡು ಬಂದ ತಕ್ಷಣ ತಂದು ಕೊಡ್ಬೇಕು, ಜಾಸ್ತಿ ಟೈಮ್ ತಗೋಬೇಡ. ಆಯ್ತಣ್ಣ. ನನ್ನ ಮಗ ಸಾಯ್ತಾನೆ ಬಡ್ಡಿ ಅಂತ. ಹೊಟ್ಟೆಗೆ ಅನ್ನ ತಿಂತಾನೆ, ಬಡ್ಡಿ ತಿಂತಾನೆ. ಫಸ್ಟ್ ಇವ್ನು ದುಡ್ಡು ಕೊಟ್ಟು ಕಳಿಸ್ಬಿಟ್ರೆ ನಮಸ್ಕಾರ, ಮೊದಲಿಂದ ಜಾಗ ಖಾಲಿ ಮಾಡ್ಬೋದು. ಲಕ್ಷ್ಮೀ ನಿವಾಸ